ಟೈಮ್ ಅಂತೂ 7 ಆಗೈತ್ರಿ. ಇವಾಗ ನಮ್ಮ ಚೆನ್ನು ಒಂದಿಷ್ಟು ಚಪಾತಿ ಮಾಡಕತ್ತಿದ್ದಳು. ಮೊದ್ಲಿಗೆ ನಾನು ಮಾಡಿದ್ರಿ, ಆಮೇಲೆ ಹಿಂದುಗಡೆ ನಾನು ಒಂದಿಷ್ಟು ಮಾಡ್ತೀನಿ ಅಂತ ಹೇಳ್ದೆ. ಅದಕ್ಕೆ ಒಂದೆರಡು ಚಪಾತಿ ಆಗೋಷ್ಟು ಬಿಟ್ಟಿದ್ದೆ. ಆದ್ರೆ ಡೈಲಿ ಚಪಾತಿ ಅಂತೂ ಬರಂಗಿಲ್ಲ ಆಕಿಗೆ. ಹೀಗೆ ಯಾವಾಗಾರ ಒಂದೆರಡು ಮಾಡ್ತಾಳೆ. ಅದಕ್ಕೆ ನಾ ಒಂದು ಜರ ಮಾಡ್ತೀನಿ ಅಂತ ಹೇಳ್ಕೇಸಿಂದ ಚಪಾತಿ ಮಾಡತ್ತಿದ್ದಳು. ಅದಿಷ್ಟು ಚಪಾತಿ ಮಾಡಿ ಒಂದಿಷ್ಟು ಬ್ಯಾಳೆ ಪಲ್ಯ ಮಾಡಿದ್ರಿ. ಅದಕ್ಕೆ ಚಪಾತಿ ಬ್ಯಾಳೆ ಪಲ್ಯ ಮಾಡಿದ್ದೆ. ಈಗ ಇವತ್ತಂತೂ ಏನೋ ಹೊಲಕ್ಕೆ ಹೋಗಿದ್ದಿಲ್ಲ ರೀ. ನಿನ್ನೆ ಇವತ್ತು 2 ದಿನ ಆಯಿತು ಹೊಲಕ್ಕೆ ಹೋಗಿಲ್ಲ. ಇನ್ನೇನು ನಾಳೆಗೆ ಹೋಗ್ಬೇಕು. ಒಂದಿಷ್ಟು ಶೇಂಗಾ ಬಂದದಂತ, ಅದಕ್ಕೆ ಶೇಂಗಾ ಇದೆ. ಮತ್ತು ಒಂದಿಷ್ಟು ಹತ್ತಿ ಪೂಜೆ ಮಾಡಿ ಬರ್ಬೇಕ್ರಿ. ನಾಳೆಗೆ ಅಂತೂ ಬುಧವಾರದಲ್ರಿ, ಅದಕ್ಕೆ ನಾಳೆಗೆ ಹೋದ್ರಾಯ್ತು ಅಂತೇಳಿ ಇವತ್ತೇನು ಹೋಗಿದ್ದಿಲ್ಲ. ಇವತ್ತು ನಮ್ಮ ಚೆನ್ನು ಅಂತೂ ಸಾಲಿಗೆ ಹೋಗಿ ಬಂದಿಡ್ರಿ. 2 ದಿನ ಆಯ್ತು ಆಕಿನೂ ಸಾಲಿಗೆ ಹೋಗ್ಲಕತ್ತಿ. ಇಷ್ಟು ದಿನ ಅಂತೂ ಊರಿಗೆ ಹೋಗಿದ್ದಾಳ್ರಿ. ಅದನ್ನು ಫಸ್ಟ್ ನಿನ್ನೆನೇ ಹೋಗಿದ್ದಾಳೆ ಸಾಲಿಗೆ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ರಿ? ಆರಾಮಿದ್ರಿ? ನಾನು ಈಗ ಲಾಗ್ ಕಂಟಿನ್ಯೂ ಮಾಡತ್ತೀನಿ ರೀ. ಟೈಮ್ 5:30 ಆಗ್ಯದ. ನೀರು ಬಂದೀವ್ರಿ. ಎಷ್ಟಕ್ಕಂದ್ರೆ ನೀರಂತೂ 5:30ಗೆ ಬರ್ತಾವೆ. ಅದಕ್ಕೆ ಅವ್ರು ಇಷ್ಟು ನೀರು ತುಂಬಾಕತ್ತಿದ್ರು. ನಾನು ಇಷ್ಟೊತ್ತು ಅಂತೂ ನಿನ್ನೆ ಲಾಗ ಕಂಟಿನ್ಯೂ ಮಾಡಿದ್ರಿ. ಒಂದಿಷ್ಟು ನಮ್ಮ ಚೆನ್ನು ಚಪಾತಿ ಮಾಡಿದ್ರಲ್ಲ, ಆ ಲಾಗ ಇದೇ ಲಾಗಲ್ಲಿ ಶೇರ್ ಮಾಡಿದ್ದೆ. ಟೈಮ್ 6 ಆಗ್ಯದ್ರಿ. ಇವಾಗ ಲಾಗ್ ಕಂಟಿನ್ಯೂ ಮಾಡ್ತೀನಿ. ಒಂದು ಸ್ವಲ್ಪ ಸಣ್ಣ ಮಳೆ ಹೊಂಟಿತ್ರಿ. ಅದು ಮಾಡಾಗಿ ಅವರು ಹೋಗ್ಯಾರ ಹೊಲಕ್ಕೆ. ఎక్కడ జట్టు కసోడది ఎక్కడిని ఎక్కడ కసోడిత్తి ಸರಿ ಕಸೋಡಿಗೆ ಬರ್ಲಿ ಸರಿ ಪಾಪ್ಯ. ಆ ಬಾರ್ಗಿನೇ ಹೇಳಲ್ಲ ಕಸೋಡಿತ ಅಂತ. ಇಲ್ಲ ರೋಡ್ ಮ್ಯಾಗಿಂದಿಲ್ಲ, ಅದು ಹೊಡೆದಿಲ್ಲಪ್ಪು. ಮಳೆ ಹೊಂಟದ್ರಿ. ಈಗ ಮುಂಜಾನೆ ಹೇಳದಾಗ ಮಳೆ ಶುರು ಆಗ್ಯದ ಸಣ್ಣಾಗಿ. ಇವತ್ತು ಬುಧವಾರ ಐತ್ರಿ. ಹತ್ತಿ ಮುಹೂರ್ತ ಮಾಡಿ ಬಂದು ಸ್ವಲ್ಪ ಬಿಡಿಸ್ಬೇಕಂತ ಅಂದ್ಕೊಂಡಿದ್ದೆವು. ಆದ್ರೆ ಇದು ಮಳೆನೇ ಚಲೋ ಆಗ್ಯದ. ಅದ್ರಾಗ ಬೇರೆ ಮತ್ತು ಶೇಂಗಾ ಒಂದು ಜರ ಬಂದಿತ್ತು ರೀ. ಚಿಟ್ಟು ಶೇಂಗಾ ಆದ್ರೆ ಇನ್ನೂ ಇದಿಲ್ಲ. ಮ್ಯಾಲ ಸೇವಾ ಮಿಕ್ಸ್ ಮಾಡ್ಯದ ನೋಡು.
ಇಡಿ ಬಟ್ಟೆ ಕಲಸಿ ಹೋವು ಮ್ಯಾಲ ಒಂದಿಷ್ಟು ಎಕ್ಸ್ಟ್ರಾಗಿ ಇರ್ತೀನಿ. ಸಾಕು. ಆಯ್ತಾಗ ನೀನು ಬೂಟ್ ಹಾಕೋಬೇಕು. ಅಲ್ಲಿ ಮ್ಯಾಲೆ ಬೂಟ್ ಹಂಗೆ ಇಟ್ಟಿದ್ದೀವಿ, ಬೂಟ್ ಹಾಕೋಬೇಕಲ್ಲ. ಮೂರು ಮಂದಿ ಅಂತೂ ಸಾಲಿಗೆ ತಯಾರಾಗಿದ್ರಿ. ಈಗ ಜಟ್ಟುಗಳು ಅಂತೂ ಇನ್ನು ಬೂಟ್ ಹಾಕ್ಕೊಳತ್ತಾರ. ನಮ್ಮ ಚೆನ್ನಮ್ಮಂತೂ ರೆಡಿಯಾಗಿ ನಡೆದಿದ್ದಾಳೆ ಶಾಲೆಗೆ. ಇವಾಗಂತೂ ಅಡುಗೆ ಕೆಲಸ ಅಂತೂ ಎಲ್ಲ ಆಗ್ಯದ್ರಿ. ಬಟ್ಟೆನೂ ಒಗದ ಬುತ್ತಿ ಭೀ ಕಟ್ಟಿಟ್ಟಿದ ದೌಡ ಹೋಗ್ಬೇಕಂದಿದ್ದಾರೆ ಇವತ್ತು ಹೊಲಕ್ಕೆ. ಎಷ್ಟೇ ಡೈಲಿ ದಿನ ಎಷ್ಟೇ ಮುಂಜಾನೆ ದೌಡ ಹೋಗ್ಲಿಕ್ಕೆ ಹೋಗ್ಬೇಕಾದ್ರಂತೂ ಅಡುಗೆ ಮಾಡ್ಕೊಂಡು ಬುತ್ತಿ ಕಟ್ಟಬೇಕಾದ್ರೆ ಮತ್ತು 9:30ನೇ ಆಯ್ತು ಡೈಲಿ ದಿನ ಅಂತೂ. ಅದಕ್ಕೆ ಟೈಮ್ ಬೇರೆ 9:30 ಆಗಿತ್ತು. ಇನ್ನಂತೂ ಎಲ್ಲ ಕೆಲಸ ಆಗಿತ್ತು. ಇನ್ನು ಹೋಗ್ತೇವ್ರಿ ನಾವು ಹೊಲಕ್ಕೆ. ಈಗ ಇವತ್ತು ಒಂದಿಷ್ಟು ಹತ್ತಿ ಬಿಡಿಸ್ಬೇಕಂತೇಳಿ ಬಂದೀನಿ ರೀ. ಅಂದ್ರೆ ಪೂರ್ತಿನೋ ಬಿಡ್ಸಂಗಿಲ್ಲ, ಒಂದು ಇವತ್ತು ಬುಧವಾರ ಇತ್ತಲ್ರಿ, ಹಾಗಾಗಿ ಮೊಸರಬಾನ ಹೊಡೆದ ಪೂಜೆ ಮಾಡಿ ಒಂದಿಷ್ಟು ಬಿಡಿಸಿ ನಾಳೆಗೆ ಬಿಡಿಸ್ತಾರೆ ಅಂತ ಬಂದಿದ್ರಿ ಅಫ್ಜಲ್ಪುರ. ಅದಕ್ಕೆ ಮತ್ತೆ ಹೋದರು. ನೀನು ಹೋಗಿದ್ರಿ ಏನು ಕೆಲಸ ಆಗಿಲ್ಲ ಅಂತೇಳಿ ಕೇಸಿಂದ ಬಂದಿದ್ರು, ನೆಟ್ವರ್ಕ್ ಇಲ್ಲ ಅಂಥೇಳಿ. ಈಗ ಒಂದಿಷ್ಟು ನೀರು ತುಂಬ್ಕೊಂಬರ್ಬೇಕ್ರಿ. ಹೋಗಿ ನೀರಂತೂ ಇದ್ದಿದ್ದಿಲ್ಲ ಪೂಜೆ ಮಾಡ್ಲಿಕ್ಕೆ. ಇದು ಮನೆ ಹತ್ತಿ ಇತ್ತಲ್ರಿ, ಇದು ಪೂರ್ತಿಯಾಗಿ ತೆಗೆದು ಜಮಿ ಹಾಕಿಬಿಟ್ಟಾರ. ಗೋಧಿ ಅಂತೂ ಇನ್ನೂ ಹಾಕಿಲ್ರಿ, ಯಾಕಂದ್ರೆ ನಾ ಟೈಮ್ ಭಾಳದ ಅಂತೇಳಿ ಕಿಸಿಂದ ಗೋಧಿ ದೌಡತ್ತಂತೇಳಿ ಗೋಧಿ ಹಾಕಿಲ್ಲ. ಇದು ಜಮಿ ಯಾಕಂದ್ರೆ ಒಂದು 2-3 ತಡಿ ನೀರು ಗೋಧಿಕ್ಕಿಂತ ಜಾಸ್ತಿ ತಿತ್ತದಲ್ರಿ, ಹಾಗಾಗಿ ಮುಂದೆ ಒಮ್ಮೆ ನೀರು ಬಿಡ್ಬೇಕಾದ್ರೆ ಭಾಳದಾತ ಅಂತ ಕಿಸಿಂದ ಮೊದ್ಲಿಗೆ ಜಮಿ ಹಾಕಿಬಿಟ್ಟಿರಿ. ಈಗ ಜಮಿ ಹಾಕಿ ಮತ್ತು ಒಂದು 15 ದಿನ ಆಯ್ತು ರೀ. ಇದು ಪೂರ್ತಿ ಹತ್ತಿ ಏನೋ ಇದ್ದಿಲ್ಲ ರೀ ಕಡ್ದು ಹರಿಯಾಗ, ಅದಕ್ಕಾಗಿ ಪೂರ್ತಿ ಇಲ್ಲ ಗಳೆ ಹೊಡೆದಾಗ ಕಿತ್ತು ಹಾಕೋದು ಜಮಿ ಹಾಕಿಬಿಟ್ಟಾರ. ಮತ್ತು ಇಲ್ಲಿ ಶಾವಂತಿ ಹೊಲ ಅದಾರ. ಇದಕ್ಕೂ ಮತ್ತಿಲ್ಲಿ ಇದಕ್ಕೆ ಬೇರೆ ಅದಕ್ಕೆ ಬೇರೆ ಹಾಕೋದಂತ ಹೇಳ್ಕೇಸಿಂದ ಇದು ಸ್ವಲ್ಪ ಇತ್ತಲ್ರಿ, ಹಂಗೆ ಅಷ್ಟು ಉಳ್ದಿಷ್ಟು ಬೀಜ ಇದಕ್ಕೆ ಜಮಿನೇ ಹಾಕ್ಯಾರ. ಇವಾಗ ಒಂದಿಷ್ಟು ಹತ್ತಿಗೆ ಮೊಸರಬಾನ ಹೊಡೆದ ಪೂಜೆ ಮಾಡಿ ಒಂದು ಜರ ಬಿಡಿಸಿ ಚಿಟ್ಟು ಶೇಂಗಾ ಬಂದ ನೋಡಿ ಚಿಟ್ಟು ಶೇಂಗಾ ಕಡಿಬೇಕಲ್ಲತ್ತೀನಿ ರೀ. ಅದಕ್ಕೆ ಬಂದಿದ್ದೆ ಇವತ್ತು. ಅಂದ್ರೆ ಏನೋ ನೋಡಿಲ್ಲ ಶೇಂಗಾ ಅಂತ ಬಂದದ ಏನು ಮಾಡ್ಯದ. ಇವತ್ತಂತೂ ಪೂರ್ತಿಯಾಗಿ ಮುಂಜಾನೆ ಹಿಡಿದು ಮುಂಜಾನೆ ಮಳೆ ಅಂತೂ ಶುರುವಾಗಿತ್ತು ರೀ. ನಮ್ಮಲ್ಲಿ ಹೊಂಟಿತ್ತು. ಆದರೆ ಈಗೇನು ಹೊಲದ ಕಡೆ ಏನು ಬಂದಿಲ್ಲ, ಸ್ವಲ್ಪ ಊರ ಮೇಲೆ ಬಂದಿದೆ. ಅದಕ್ಕೆ ಒಂದಿಷ್ಟು ನೀರು ತುಂಬ್ಕೊಂಬಂದು ಕೆಸಿಂದ ಪೂಜೆ ಮಾಡಿಬಿಟ್ಟು 1-2 ಗಿಡ ಕಡ್ದು ಹಿಂದ್ರಗಡೆ ಬಂದು ಶೇಂಗಾ ನೋಡ್ರಿ ಬಂದೇನ ಶೇಂಗಾ ಅರಿಬೇಕಂತ ಹೇಳಿ ಕೆಸಿಂದ ಬಂದೀನಿ ರೀ. ಯಾಕಂದ್ರೆ ಈ ಹತ್ತಿ ಬಿಡ್ಸ್ಕೊತ ನಿಂತೇವಂದ್ರಂತೂ ಮತ್ತು ಶೇಂಗಾ ಅಲ್ಲೇ ಕುಂತು ಬಿಡ್ತದೆ. ಸ್ವಲ್ಪ ಅದ ಭಾಳ ಏನಿಲ್ಲ, ಅದಿಷ್ಟು ಚಿಟ್ಟು ಶೇಂಗಾ ಕಡ್ದು ಕೆಸಿಂದ ಹತ್ತಿ ಬಿಡಿಸ್ರೈತಂತ ಅಂದ್ಕೊಂಡಿವಿ.
ಮುಂಜಾನೆ ಬಂದ ಎತ್ಗಳು ಬಿಚ್ಚಿ ಕಟ್ಟಿ ಹೋಗ್ಯಾರ ಅವ್ರು. ಎಷ್ಟಕ್ಕೆ ಮತ್ತೆ ಲೇಟ್ ಆಯ್ತದ ಅವ್ರು ಬರ್ಬೇಕಾದ್ರೆ. ಟೈಮ ಇವಾಗ 5:30 ಆಗ್ಯದ್ರಿ. ಇದಿಷ್ಟು ತೊಗರಿ ಎಲ್ಲ ನೆಟೆ ಹೊಡೆದಿತ್ತು. ಹಾಗಾಗಿ ನಾಳೆಗೆ ಇದಿಟ್ಟು ಕಡ್ಲಿ ಬಿತ್ತಾರ. ಅದಕ್ಕೆ ಇದಿಷ್ಟು ಬಂದು ಮಧ್ಯಾಹ್ನಿಂತ 4ರ್ಲಿಂತ ಬಂದು ಇದಿಷ್ಟು ಕಿತ್ತಿಟ್ಟಿದ್ದೇವೆ. ಇದೆಲ್ಲ ನಾಳೆಗೆ ಸುಡ್ಬೇಕಂತ ಬಿಟ್ಟೆವು. ಹೊತ್ತಂತೂ ಹೋಗ್ಯದಲ್ರಿ ಈಗ. ಅದಕ್ಕೆ ಎತ್ಕೊಳ್ಳಿ ನೀರು ಕುಡಿಸ್ಕೊಂಬರ್ಲಕ್ಕೆ ಹೋಗ್ಯಾರ. ಒಂದಿಟ್ಟು ಹಚ್ಚಂದು ಎತ್ಕೊಳ್ಳಿಗೆ ತೆಗೆದಿದ್ದೇವೆ, ಕಿತ್ತಿ ಬಿಟ್ಟಿದ್ದು. ಅದಿಷ್ಟು ಒಂದೊಂದು ದಂಟು ಉಳಿದಿತ್ತು. ಇದು ಕುರಿಗಳಿಗೆ ಹೋಯ್ತದಿಟ್ಟು ಸ್ವಲ್ಪ ಕಡ್ದು ಇಲ್ಲ. ಆ ಕಡೆ ದೊಡ್ಡ ತಂದೀನಿ, ಆ ಕಡೆ ದೊಡ್ಡ ತಂದೀನಿ. ಹಂಗೆ ಕಟ್ಕೋ. ಎತ್ತೋತಾವ ನೋಡಿ. ನಾಳೆ